ನಮಃ. ಶಿವಣ್ಣ, ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮುಂದೆ 22ನೇ ಸಂಧಿ, ದೇವತಾನುಕ್ರಮಣ ಸಂಧಿ ಅಥವಾ ಅನುಕ್ರಮಣಿಕ ತಾರತಮ್ಯ ಸಂಧಿ ಅಂತ ಹೇಳ್ತಿದ್ದಾರೆ. ಇದು ಕೂಡ ತಾರತಮ್ಯಕ್ಕೆ ಸಂಬಂಧಪಟ್ಟಂತಹದ್ದೇ. ಹಿಂದೆ ಅವರೋಹಣ ತಾರತಮ್ಯ ಹೇಳಿದರು. ಮೇಲಿನಿಂದ ಕೆಳಕ್ಕೆ ಭಗವಂತನಿಂದ ಮೊದಲು ಮಾಡಿಕೊಂಡು ಕೆಳಗೆ 32 ಕಕ್ಷೆಗಳು ನೆನಪಿಟ್ಕೊಳ್ಳಿಕ್ಕೆ ಸುಂದರವಾಗಿ ಸಂಕ್ಷೇಪವಾಗಿ ತಿಳಿಸ್ಕೊಟ್ಟು ಬಿಟ್ರು. ಹೀಗಾಗಿ ಸಂಕ್ಷೇಪವಾಗಿ ಆ ಸಂಪೂರ್ಣ ತಾರತಮ್ಯ ನೆನಪಿಟ್ಕೊಳ್ಳಿಕ್ಕೆ ಕೆಲವೇ ಶ್ಲೋಕ ತಿಳಿಸಿಬಿಟ್ರು. ಇನ್ನು ನಮ್ಮಂಥವ್ರು ಇರ್ತಾರೆ ಪಾಪ, ಅಷ್ಟೊಂದು ಶ್ಲೋಕಗಳು ಕೂಡ ಕಷ್ಟ ರೀ ತಿಳ್ಕೊಳ್ಳಿಕ್ಕೆ, ಗುರ್ತಿಟ್ಕೊಳ್ಳಿಕ್ಕೆ ಕಷ್ಟ ಅಂದರೆ ಇನ್ನೂ ಸಂಕ್ಷೇಪ ಹೇಳ್ತೀರಿ ಅಂತ ಹೇಳಿ ಒಂದೇ ಒಂದು ಶ್ಲೋಕದಲ್ಲಿ ಹೇಳಿಬಿಡ್ತಾರೆ ಅಷ್ಟೇ. ಇಲ್ಲಿ ಇದೊಂದು ಶ್ಲೋಕ ಅಂದ್ಕೊಂಡ್ಬಿಟ್ರಿ ಸಂಪೂರ್ಣ ಕಕ್ಷೆ ಬಂದುಬಿಡ್ತದ ಅಂತೇಳಿ ಒಂದೇ ಶ್ಲೋಕದಲ್ಲಿ ತಿಳಿಸ್ಬಿಡ್ತಾ ಇದ್ದಾರೆ. ಇಲ್ಲಿ ಮಾನುಷೋತ್ತಮವಿಡಿದು ಸಂಕರ್ಷಣನ ಪರ್ಯಂತರದಿ ಕೇಳಿದ, ಅನುಕ್ರಮಣಿಕಾ ಪದ್ಯವನು ಕೇಳುವುದು ಸಜ್ಜನರು. ಮಾನುಷೋತ್ತಮರ ವಿಡಿದು ಸಂಕರ್ಷಣ ಪರ್ಯಂತ ಅಂದರೆ ಮುಕ್ತಿಯೋಗ್ಯರು ಎಲ್ಲಿಂದ ಪ್ರಾರಂಭ ಆಗ್ತಾರೆ? ಮಾನುಷೋತ್ತಮರಿಂದ ಪ್ರಾರಂಭವಾಗ್ತಾರೆ. ಅಲ್ಲಿಂದ ಸಂಪೂರ್ಣ ಮುಕ್ತಿಪ್ರದಾತನಾದಂತಹ ಭಗವಂತನವರೆಗೂ ಮಾನುಷೋತ್ತಮರನ್ನು ಹಿಡಿದುಕೊಂಡು ಸಂಕರ್ಷಣ ಪರ್ಯಂತ, ಸಂಕರ್ಷಣ ನಾಮಕ ಭಗವಂತ ಆತ ಲಯಕರ್ತನಾದ ಕಾರಣ ಸಂಕರ್ಷಣ ಅಂತ ಹೇಳಿದರು. ಆ ಸಂಕರ್ಷಣ ಪರ್ಯಂತರದಿ ಕೇಳಿದ ಅನುಕ್ರಮಣಿಕಾ ಪದ್ಯವನ್ನು ಕೇಳುವುದು ಸಜ್ಜನರು. ಹೇಳಿದಂತೆ ಹಿಂದಿನ ಸಂಧಿಯಲ್ಲಿ ಅವರೋಹಣ ಹೇಳಿದರು, ಮೇಲಿನಿಂದ ಕೆಳಕ್ಕೆ. ಈಗ ಆರೋಹಣ ಹೇಳ್ತಿದ್ದಾರೆ, ಕೆಳಗಿನಿಂದ ಮೇಲಕ್ಕೆ. ಅದನ್ನು ಕೂಡ ಒಂದೇ ಒಂದು ಪದ್ಯದಲ್ಲಿ ಎಲ್ಲರ ಸ್ಮರಣೆ ಮಾಡಬೇಕು ಅಂತ ಅಂದುಕೊಂಡ್ರೆ, ಹಿಂದೆ ಬೃಹತ್ ತಾರತಮ್ಯ ಹೇಳಿದರು, ವಿಸ್ತಾರವಾಗಿ ತಾರತಮ್ಯ ಹೇಳಿದರು. ಕಷ್ಟ ಇದೆ ಜನಕ್ಕೆ, ಭಾಳ ಕಷ್ಟ ಅಲ್ರಿ ಅಷ್ಟು ನೆನಪಿಟ್ಕೊಳ್ಳಿಕ್ಕ ಅಂತಂದರೆ ಹಿಂದಿನ ಸಂಧಿಯಲ್ಲಿ ಏನು ಹೇಳಿದರು? ಕೆಲವೇ ಒಂದು 5-6 ಪದ್ಯಗಳಲ್ಲಿ ಅವರೋಹಣ ಕ್ರಮವಾಗಿ ತಾರತಮ್ಯ ನೆನಪಿಟ್ಕೊಳ್ಳಿಕ್ಕೆ ಕೊಟ್ಟುಬಿಟ್ರು. ಇಷ್ಟೊಂದು ಕೂಡ ಕಷ್ಟ ಆಗ್ತದಪ್ಪ ಅಂತಂದರೆ ನೀವು ಹೇಳ್ಕೊಳ್ರಿ, ಒಂದೇ ಒಂದು ಪದ್ಯ ಹೇಳ್ಕೊಳ್ರಿ ಅಂತ ಒಂದು ಪದ್ಯವನ್ನು ಹೇಳಿಕೊಟ್ಟು ಬಿಟ್ರು. ಏನದು? ಶ್ರೀಮದಾಚಾರ್ಯರ ಮತಾನುಗತಿ ಮತಾಂಬರರಂಘ್ರಿ ಕಮಲಕ್ಕೆ. ಸೋಮಪಾನರ್ಹರಿಗೆ ತಾತ್ವಿಕ ದೇವತಾ ಗಣಕೆ. ಹೈಮವತಿ ಷಣ್ಮಹಿಷಿಯರ ಪದವ್ಯೋಮಕೇಶಗೆ ವಾಣಿವಾಯು. ತಾಮರಸ ಭವಲಕ್ಷ್ಮೀನಾರಾಯಣರಿಗಾನಮಿಪೇ. ಕೇಳಿ ಕೇಳಿ ಅಭ್ಯಾಸ ಬಿಟ್ಟಿರ್ತಾರೆ ಈ ಪದ್ಯ ಎಲ್ಲರಿಗೂ. ಹೀಗಾಗಿ ಶ್ರಾವಣ ಪೂಜೆ ಕಾಲಕ್ಕೆ ಪೂಜೆ ಆಗ್ತದೆ ಈ ಪದ್ಯ ಹೇಳಿ ಮುಂದೆ ಇನ್ನೇನಾದರೂ
ಹಾಡು ಹೇಳೋದು ಇನ್ನೇನು ಹೇಳ್ತಾರೆ. ಯಾಕೆ ಇದೇ ಯಾಕೆ ಹೇಳ್ತಾರಪ್ಪ ಪ್ರತಿ ಸಲ ಅಂದರೆ ಇದು ಕಾರಣ. ಏನು ಒಂದೇ ಒಂದು ಪದ್ಯದಲ್ಲಿ ಸಂಪೂರ್ಣ ತಾರತಮ್ಯವನ್ನೆಲ್ಲ ಎಲ್ಲರಿಗೂ ನಮಸ್ಕಾರ ಮಾಡಬೇಕು ಒಂದೇ ಒಂದು ಪದ್ಯದಲ್ಲಿ ಹೇಳ್ರಿ. ಇದಕ್ಕೆ ಈ ಪದ್ಯ ಹೇಳಿಬಿಟ್ರೆ ಎಲ್ಲರೂ ಮುಕ್ತಿಯೋಗ್ಯರಿಂದ ಮೊದಲು ಮಾಡಿಕೊಂಡು ಸಂಪೂರ್ಣ ನಮ್ಮಿಂದ ಉತ್ತಮ ಯಾರಿದ್ದಾರೋ ಎಲ್ಲರೂ ಇನ್ನು ಮುಕ್ತಿಯೋಗ್ಯರೆಲ್ಲ ನಮಸ್ಕಾರ ಮಾಡಿಬಿಟ್ರು. ಮುಕ್ತಿಯೋಗ್ಯರಷ್ಟೇ ಅಲ್ಲ, ಮುಕ್ತಿಯನ್ನು ಕೊಡತಕ್ಕಂತಹ ಭಗವಂತನನ್ನು ಕೂಡ ಇದರಲ್ಲಿ ನಮಸ್ಕಾರ ಮಾಡಿ ಒಂದು ಪದ್ಯವನ್ನು ಹೇಳಿಬಿಟ್ರು. ಶ್ರೀಮದಾಚಾರ್ಯರ ಮತಾನುಗ ಧೀಮತಾಂವರರ ಅಂಘ್ರಿ ಕಮಲಕ್ಕೆ. ಅದೇನೋ ಶ್ರೀಮದಾಚಾರ್ಯ ಯಾರಿಗೆ ನಮಸ್ಕಾರ ಮಾಡಬೇಕು, ಯಾರು ಸಿಕ್ಕರೂ ನಮಸ್ಕಾರ ಮಾಡೋದು ಪ್ರಯೋಜನ ಇಲ್ಲ. ಅದಕ್ಕೆ ಶ್ರೀಮದಾಚಾರ್ಯರ ಮತಾನುಗ ಅದು ಪ್ರಧಾನ ಲಕ್ಷಣ ಆಗಿರಬೇಕು. ಶ್ರೀಮದಾಚಾರ್ಯರ ಮತವನ್ನು ಅನುಸಾರ ಮಾಡ್ತಿರಬೇಕು. ಒಂದೇ ಕ್ವಾಲಿಫಿಕೇಶನ್. ಹೀಗಾಗಿ ಮುಕ್ತಿಯೋಗ್ಯರಿಗೆ ಏನಪ್ಪ ಕ್ವಾಲಿಫಿಕೇಶನು, ಮುಕ್ತಿ ಬರಲಿಕ್ಕೆ ಏನು ಕ್ವಾಲಿಫಿಕೇಶನ್ ಅಂತಂದರೆ 108 ಏನು ಹೇಳೋ ಅವಸರ ಇಲ್ಲ. ಇದು ಒಂದು ಲಕ್ಷಣ ಹೇಳಿಬಿಟ್ರೆ ಸಾಕು. ಶ್ರೀಮದಾಚಾರ್ಯರ ಮತಾನುಗರು ಯಾರಿದ್ದಾರೆ ಅವರು ಮುಕ್ತಿಯೋಗ್ಯರು ಅಷ್ಟೇ, ಇನ್ನು ಬೇರೆ ಏನು ಮಾತು ಹೇಳೋ ಅವಸರನೇ ಇಲ್ಲ. ಯಾರು ಶ್ರೀಮದಾಚಾರ್ಯರ ಮತಾನುಗರು, ಮತಾನುಗ ಅಂದರೆ ಮತನನ್ನು ಅನುಸರಿಸುವವರು ಅಂತ ಅರ್ಥ. ಮತ ಅನುಗ ಅಂದರೆ ಮತವನ್ನು ಅನುಸರಿಸುವವರು. ಶ್ರೀಮದಾಚಾರ್ಯರ ಮತ ಅನುಗ, ಶ್ರೀಮದಾಚಾರ್ಯರ ಮತವನ್ನು ಅನುಸರಿಸುವವರು ಅಂತ ಅರ್ಥ. ಇವರೇ ಮುಕ್ತಿಯೋಗ್ಯರು, ಬೇರೆ ಏನು ಕನ್ಫ್ಯೂಸ್ ಆಗೋ ಅವಸರನೇ ಇಲ್ಲ ನನ್ನ ಮಾತು. ಎರಡೇ ಕ್ಯಾಟಗರೀಸು. ಮಧ್ವಾಚಾರ್ಯರ ಮತವನ್ನು ಅನುಸರಿಸಿದರೆ ಮೋಕ್ಷಯೋಗ್ಯರು, ಅನುಸರಿಸದೆ ಹೋದರೆ ಮೋಕ್ಷಯೋಗ್ಯರಲ್ಲ. ಇಷ್ಟೇ ಸಿಂಪಲ್ ಆದಂತಹ ಡಿಫರೆನ್ಷಿಯೇಷನ್ ಮಾತು. ಇಬ್ಬರಿಗೆ ಒಂದೇ ಒಂದು ಲೈನ್. ಶ್ರೀಮದಾಚಾರ್ಯರ ಮತ ಆ ಕಡೆ ಇದ್ದರೆ ಆಯ್ತು, ಇನ್ನು ಮೋಕ್ಷ ಬರೋದಿಲ್ಲ ಅಂತ ಅರ್ಥ. ಮಧ್ವಾಚಾರ್ಯ ಮತ ಅನುಸಾರ ಮಾಡ್ತಿದ್ದೀವಿ ಅಂದರೆ ಮೋಕ್ಷ ಗ್ಯಾರಂಟಿ, ರಿಸರ್ವೇಷನ್ ಮಾಡ್ಕೊಂಡಂತೆ ಅನ್ನೋ ಮಾತು ಅಷ್ಟೇ. ರಿಸರ್ವೇಷನ್ ಮಾಡ್ಕೊಂಡಿದ್ದವರು ಮಾಡ್ಕೊಳ್ಳೋದೇ ಇದ್ದವರು ಅಂತ ಅರ್ಥ. ಹೀಗಾಗಿ ಅಲ್ಲಿಂದ ಮೊದಲು ಮಾಡ್ಕೋಬೇಕು. ಶ್ರೀಮದಾಚಾರ್ಯರ ಮತಾನುಗ ಯಾರಾದರೆ ಶ್ರೀಮದಾಚಾರ್ಯರ ಮತವನ್ನು ಅನುಸರಿಸುತ್ತಿದ್ದಾರೋ ಅಂತಹ ಧೀಮತಾಂವರ, ಅವರು ಧೀಮತರು. ಧೀಮಂತರು ಅಂತಂದರೆ ಬುದ್ಧಿವಂತರು ಅಂತ ಅರ್ಥ. ಸೊ ಬುದ್ಧಿವಂತರಾದ್ರೇ ಮತ್ತೆ ಮಧ್ವಾಚಾರ್ಯ ಮತವನ್ನು ಅನುಸಾರ ಮಾಡ್ತಾರೆ, ಇಲ್ಲದ್ರೆ ಯಾಕೆ ಮಾಡ್ತಾರೆ? ಹೀಗಾಗಿ ಅಂತಹ ಧೀಮತಾಂವರರು, ವರರು ಅಂದರೆ ಶ್ರೇಷ್ಠರು. ಧೀಮತಾಂವರರು, ಧೀಮಂತರು ಅಂದರೆ ಜ್ಞಾನಿಗಳು. ಧೀಮತಾಂವರರು ಅಂತಂದರೆ ಜ್ಞಾನಿ ಶ್ರೇಷ್ಠರು. ಶ್ರೀಮದಾಚಾರ್ಯರ ಮತವನ್ನು ಅನುಸರಿಸುವ ಜ್ಞಾನಿ ಶ್ರೇಷ್ಠರ ಅಂಘ್ರಿ ಕಮಲಕ್ಕೆ, ಅವರ ಪಾದಕಮಲಗಳಿಗೆ ನಮಸ್ಕಾರ ಮಾಡ್ತೀನಿ ಅಂತ ಅರ್ಥ. ಸೊ ಅಂದ್ರೇನು, ನಮಗಿಂತಲೂ ಯಾರು ಉತ್ತಮರಿದ್ದಾರೆ, ಯಾರು ಶ್ರೀಮದಾಚಾರ್ಯರ ಮತವನ್ನು ಅನುಸರಿಸುತ್ತಿದ್ದಾರೆ ಅಂತಹ ಜ್ಞಾನಶ್ರೇಷ್ಠರ ಪಾದಾರವಿಂದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಅಂದರೆ ಏನು ಹೇಳಿದಂತೆ ಆಯಿತು, ಮನುಷ್ಯೋತ್ತಮರಿಂದ ಪ್ರಾರಂಭ ಮಾಡಿದಂತೆ ಆಯಿತು. ಸೊ ಈ ಮನುಷ್ಯೋತ್ತಮರಿಂದ ಮೊದಲು ಮಾಡಿಕೊಂಡು ಅಂದರೆ ಎಷ್ಟು 32ನೇ ಕಕ್ಷ ಲಾಸ್ಟ್ ಮನುಷ್ಯೋತ್ತಮರು. ಆ ಮನುಷ್ಯೋತ್ತಮರೇ ಈ ಶ್ರೀಮದಾಚಾರ್ಯರ ಮತಾನುಗರಾದ ಧೀಮತಾಂಬರರು, ಅವರೇ ಮನುಷ್ಯೋತ್ತಮರು. ಅಲ್ಲಿಂದ ಸ್ಟಾರ್ಟ್. ಅಲ್ಲಿಂದ ಮೊದಲು ಮಾಡಿಕೊಂಡು ಆ ಸೋಮಪಾನಾರ್ಹರಿಗೆ ಡೈರೆಕ್ಟ್ ಅಲ್ಲಿ ತನಕ ಹೋಗ್ಬಿಟ್ರು. ಸೋಮಪಾನಾರ್ಹ ದೇವತೆಗಳು ಶೇಷಶತಸ್ಥರು ಎಲ್ಲಿ ತನಕ ಬಂದರು? ಯಾವ ಕಕ್ಷದಲ್ಲಿ ಬಂದರು? 18ನೇ ಕಕ್ಷದಲ್ಲಿ ಬಂದಿರತಕ್ಕಂತಹ ಸೋಮಪಾನಾರ್ಹ ದೇವತರು. ಅಲ್ಲಿ ಶೇಷಶತಸ್ಥರು ಆದಂತಹ ಸೋಮಪಾನಾರ್ಹರು ಅಂತ ಬಂತಲ್ಲ. ಹೀಗಾಗಿ ಸೊ ಅಲ್ಲಿಂದ ಅಲ್ಲಿ ತನಕ ಮನುಷ್ಯೋತ್ತಮನಿಂದ ಮೊದಲು 32ನೇ ಕಕ್ಷದಿಂದ 18ನೇ ಕಕ್ಷದವರೆಗೆ ಒಂದು ಮಾತಿಗೆ ಹೇಳಿಬಿಟ್ರು. ಶ್ರೀಮದಾಚಾರ್ಯರ ಮತಾನುಗ ಧೀಮತಾಂಬರರ ಇವರೆಲ್ಲರೂ ಅದರೊಳಗೆ ಬಂದುಬಿಟ್ರು. ಅಂಘ್ರಿ ಕಮಲಕ್ಕೆ ಅಲ್ಲಿಂದ ಮೊದಲು ಮಾಡಿಕೊಂಡು ಸೋಮಪಾನಾರ್ಹರಿಹೇ 18ನೇ ಕಕ್ಷದಲ್ಲಿ ಬಂದಿರತಕ್ಕಂತಹ ಆ ಸೋಮಪಾನಾರ್ಹರಾದವರಿಗೆ, ಇಲ್ಲಿಂದ ತಾತ್ವಿಕ ದೇವತಾ ಗಣಕ್ಕೆ ಮುಂದೆ ತತ್ವಾಭಿಮಾನಿ ದೇವತೆಗಳು, ಆ ಗಣಪತಿ ಮೊದಲಾಗಿರ್ತಕ್ಕಂಥ ಅಲ್ಲಿಂದ ಶುರು ಮಾಡಿ ಆ ಮಿತ್ರ, ನಿವೃತ್ತಿ, ಪ್ರಾವಹೀನ ಮೇಲೆ ಏನೇನು ಯಾರ್ಯಾರಿದ್ದಾರೆ ಈಗ 17ನೇ ಕಕ್ಷ 16ನೇ ಕಕ್ಷ ಅವರೆಲ್ಲರೂ ಸೋಮಪಾನಾರ್ಹ ಆದಮೇಲಕ್ಕೆ ಅಂತಹ ತಾತ್ವಿಕ ದೇವತಾ ಗಣಿಕೆ ಅಂದರೆ ತತ್ವಾಭಿಮಾನಿಗಳಾದ ದೇವತಾ ಸಮೂಹ. ಅಲ್ಲಿಂದ ಮತ್ತ ಇಲ್ಲಿ ತನಕ ಮಾಡಿದರು ಹೈಮವತಿ ಷಣ್ಮಹಿಷಿಯರ ಪದ. ಎಷ್ಟನೇ ಕಕ್ಷದಲ್ಲಿ ಬಂದರು ಅವರು? 6ನೇ ಕಕ್ಷದಲ್ಲಿ ಬಂದರು ಷಣ್ಮಹಿಷಿಯರು.
ಅಂದರೆ ಕೃಷ್ಣ ಪರಮಾತ್ಮನ ಮಡದಿಯರು 6 ಜನ ಷಣ್ಮಹಿಷಿಯರು, ಅವರು 6ನೇ ಕಕ್ಷದಲ್ಲಿ ಬಂದಿದ್ದಾರೆ. ಹೀಗಾಗಿ ಅದಕ್ಕಿಂತಲೂ ಹಿಂದೆ 7ನೇ ಕಕ್ಷದಲ್ಲಿ ಹೈಮವತಿ ಅಂತಂದರೆ ಪಾರ್ವತಿ ದೇವಿ. ಸೊ ಪಾರ್ವತಿ ದೇವಿ 7ನೇ ಕಕ್ಷ. ಹೀಗಾಗಿ ಅಲ್ಲಿಂದ ಅಂದ್ರೇನು, ಆ ತತ್ವಾಭಿಮಾನಿ ದೇವತೆಗಳು ಪಾರ್ವತೀ ದೇವಿಗಿಂತಲೂ ಕಡಿಮಾದಂತಹ ತತ್ವಾಭಿಮಾನಿ ದೇವತೆಗಳು, ಅಂದರೆ ಆ 8ನೇ ಕಕ್ಷದವರೆಗೆ ದೇವೇಂದ್ರ ಮೊದಲಾದವರು ಅಲ್ಲಿ ತನಕ ತಾತ್ವಿಕ ದೇವತಾ ಗಣಕೆ ಎಂಬ ಪದದಿಂದ ಹೇಳಿಬಿಟ್ರು. ಆದಮೇಲೆ ಮುಂದೆ 7ನೇ ಕಕ್ಷ ಈ ಷಣ್ಮಹಿಷಿಯರು. ಹೀಗಾಗಿ ಹೈಮವತಿ ಪಾರ್ವತಿ ಅಂತ ಹೇಳೋಣದ್ರಿಂದ ಪಾರ್ವತಿ ಮತ್ತು ಸೌಪರ್ಣಿ ವಾರುಣಿ ಅವರು ಕೂಡ ಬಂದುಬಿಟ್ರು. ಅದಾದ ಮೇಲಕ್ಕೆ 6ನೇ ಕಕ್ಷೆ ಆದಂತಹ ಷಣ್ಮಹಿಷಿಯರು, ಆ ಷಣ್ಮಹಿಷಿಯರ ಪದ. ಅದಾದಮೇಲೆ ನೆಕ್ಸ್ಟು 5ನೇ ಕಕ್ಷ ವ್ಯೋಮಕೇಶ ಅಂತಂದರೆ ರುದ್ರದೇವರು. ವ್ಯೋಮ ಅಂದರೆ ಆಕಾಶ, ಕೇಶ ಅಂದರೆ ಕೂದಲುಗಳು, ಆಕಾಶದಲ್ಲಿ ಕೂದಲುಗಳು ಹರಡಿಕೊಂಡು ನಿಂತವನು. ಯಾಕೆ, ಗಂಗಾ ಮೇಲಿಂದ ಕೆಳಗೆ ಇಳಿಯೋ ಕಾಲಕ್ಕೆ ಆ ಗಂಗಾ ನದಿಯ ವೇಗವನ್ನು ಧಾರಣ ಮಾಡಲಿಕ್ಕೆ ಭಗೀರಥನ ಪ್ರಾರ್ಥನೆ ಮೇರೆಗೆ ರುದ್ರದೇವರು ಆ ತಲೆ ಕೂದಲುಗಳನ್ನು ಹರಡಿಕೊಂಡು ಆಕಾಶದಲ್ಲಿ ತಾನು ನಿಂತುಬಿಟ್ಟ. ವ್ಯೋಮಕೇಶ ಅಂತ ಹೆಸರು ಬಂತು. ಹೀಗಾಗಿ ಅಂತಹ ರುದ್ರದೇವರಿಗೆ 5ನೇ ಕಕ್ಷ ಆಯಿತು. ಮತ್ತು ಅದಾದಮೇಲಕ್ಕೆ ಅವರಿಗಿಂತಲೂ ಮೇಲೆ ವಾಣಿ ಎಂಬೋಣದ್ರಿಂದ ಸರಸ್ವತಿ ಭಾರತಿ ಇಬ್ಬರು ತಗೊಂಡ್ವಿ. ಹೀಗಾಗಿ 4ನೇ ಕಕ್ಷೆಯಲ್ಲಿ ಬಂದುಬಿಟ್ರು. ವಾಯು ಮತ್ತು 3ನೇ ಕಕ್ಷೆ ಬಂದುಬಿಡ್ತು. ವಾಯು ಮತ್ತು ತಾಮರಸಭವ ಅಂದರೆ ಕಮಲ ಸಂಭವ ಬ್ರಹ್ಮದೇವರು. ಹೀಗಾಗಿ ವಾಯು ಬ್ರಹ್ಮ 3ನೇ ಕಕ್ಷೆ ಬಂದುಬಿಟ್ರು. ಲಕ್ಷ್ಮೀ 2ನೇ ಕಕ್ಷೆ ಬಂದೋಯಿತು. ನಾರಾಯಣ 1ನೇ ಕಕ್ಷೆ ಬಂದೋಯಿತು. ಹೀಗೆ ಆ ಎಲ್ಲ ಕಕ್ಷದಲ್ಲಿ ಬಂದಂತಹ ಎಲ್ಲ ಜನರನ್ನು ನಮಸ್ಕಾರ ಮಾಡಿದಂತೆ ಆಯಿತು. ತಾಮರಸಭವ ಲಕ್ಷ್ಮೀನಾರಾಯಣರಿಗೆ, ಅದನ್ನು ಬೇರೆ ಬೇರೆ ಎಲ್ಲ ಅಂತ ಹೇಳಿಬಿಟ್ಟು ಇಬ್ಬರನ್ನ ಸೇರಿಸಿ ನಮಸ್ಕಾರ ಮಾಡಬೇಕದಕ್ಕಾಗಿ ಲಕ್ಷ್ಮೀನಾರಾಯಣರಿಗೆ ಅಂತ ಹೇಳಿ ಅವರಿಗೆ ನಮಿಪೆ ಚೆನ್ನಾಗಿ ನಮಸ್ಕರಿಸ್ತೇನೆ. ಅಂದರೆ ಚೆನ್ನಾಗಿ ಅಂತ ಅರ್ಥ. ಚೆನ್ನಾಗಿ ನಮಸ್ಕಾರ ಮಾಡ್ತೀನಿ ಅಂದರೆ ತಾರತಮ್ಯದಿಂದ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಒಂದೇ ಒಂದು ಪದ್ಯದಿಂದ ಒಟ್ಟಾರೆ 32 ಪಕ್ಷದಲ್ಲಿ ಬಂದ ಎಲ್ಲರನ್ನೂ ಕೂಡ ನಮಸ್ಕಾರ ಮಾಡಿ ಸ್ಮರಣೆ ಮಾಡಿದಂತೆ ಆಯಿತು. ಅಂತದಲ್ಲ. ಸೊ ನಿತ್ಯ ಈ ಪದ್ಯವನ್ನು ಹೇಳಿಕೊಂಡ್ರೆ ಆಯಿತು, ಸಂಕ್ಷೇಪವಾಗಿ ಎಲ್ಲ ತಾರತಮ್ಯೋಪೇತವಾಗಿ ಹೇಳಿದಂತೆ ಆಯಿತು. ಒಂದು ಪದ್ಯ ಇನ್ನು ಸ್ವಲ್ಪ, ಒಂದು ಪದ್ಯ ದಿನ ಹೇಳಿಕೊಂಡ ಮೇಲಕ್ಕೆ ಇನ್ನು ಸ್ವಲ್ಪ ವಿಸ್ತಾರ ಹೇಳೋಣ ಅಂತಂದರೆ ಹಿಂದಿನ ಸಂಧಿ ಅಲ್ಲೊಂದು 5-6 ಪದ್ಯಗಳಿಂದ ಎಲ್ಲ ತಾರತಮ್ಯವನ್ನು ಒಂದು ಸ್ವಲ್ಪ ವಿಸ್ತಾರವಾಗಿ ಅಷ್ಟೇ ಚೊಕ್ಕವಾಗಿ ನಿರೂಪಣೆ ಮಾಡಿದರು. ಅದು ಬಂತು ಅಂದರೆ ಬೃಹತ್ ತಾರತಮ್ಯ. ಹೀಗೆ ಒಟ್ಟಾರೆ ತಾರತಮ್ಯಕ್ಕೆ ಇಷ್ಟೊಂದು ನಮಗೆ ಅನುಕೂಲ ಮಾಡಿಕೊಟ್ರು ದಾಸರಾಯರು. ಅತಿ ಸಂಕ್ಷೇಪ ಸ್ವಲ್ಪ ವಿಸ್ತಾರ, ಹೀಗೆ ಬರ್ಕೊಳ್ರ. ಮಧ್ವಾಚಾರ್ಯರ ಮತವನ್ನು ಅನುಸರಿಸುವ ಜ್ಞಾನಶ್ರೇಷ್ಠರ ಪಾದಕಮಲಕ್ಕೆ ಸೋಮಪಾನಾರ್ಹರಾದ ದೇವತೆಗಳಿಗೆ ತತ್ವಾಭಿಮಾನಿ ದೇವತೆಗಳ ಗುಂಪಿಗೆ
ಪಾರ್ವತೀ ದೇವಿಗೆ ಷಣ್ಮಹಿಷಿಯರ ಪಾದಗಳಿಗೆ ರುದ್ರದೇವರಿಗೆ ಭಾರತೀ ವಾಯುದೇವರಿಗೆ ಕಮಲ ಸಂಭವರಾದ ಬ್ರಹ್ಮದೇವರಿಗೆ ಲಕ್ಷ್ಮೀನಾರಾಯಣರಿಗೆ ನಮಸ್ಕರಿಸುತ್ತೇನೆ. ಶ್ರೀಮದಾಚಾರ್ಯರ ಮತಾನುಗಧೀಮತಾಂ ವರರಂಘ್ರಿಕಮಲಕೆ ಸೋಮಪಾನರ್ಹರಿಗೆ ತಾತ್ವಿಕ ದೇವತಾ ಗಣಕೆ ಹೈಮವತಿ ಷಣ್ಮಹಿಷಿಯರ ಪದ ವ್ಯೋಮಕೇಶಗೆ ವಾಣಿವಾಯು ತಾಮರಸಭವ ಲಕ್ಷ್ಮೀನಾರಾಯಣರಿಗಾನಮಿಪೇ ಈಗ ಎಲ್ಲರನ್ನು ಒಂದೇ ಪದ್ಯ ನಮಸ್ಕಾರ ಮಾಡಿ ಮುಂದೆ ಲಕ್ಷ್ಮೀನಾರಾಯಣರಿಗೆ ಅಂತ ಅಲ್ಲಿ ವಿಚಾರ ಆದ ಕಾರಣ ಭಗವಂತನ ಅನೇಕ ವಿಧವಾದಂತಹ ಮಹಿಮೆಗಳನ್ನು ವರ್ಣನೆ ಮಾಡ್ತಾರೆ. ಶ್ರೀಮತಾಂಬರ ಶ್ರೀಪತೆ ತತ್ಕಾಮಿತಪ್ರದ ಸೌಮ್ಯ ತ್ರಿಕಕುದ್ಧಾಮ ತ್ರಿಚತುಷ್ಪಾದ ಪಾವನ ಚರಿತ ಚಾರ್ವಂಗ ಗೋಮತಿ ಪ್ರಿಯ ಗೌಣ ಗುರುತಮ ಕಾಮಗಾಯನ ಲೋಲ ಸರ್ವಸ್ವಾಮಿ ಮಮ ಕುಲದೈವ ಸಂತೈಸುವುದು ಸಜ್ಜನರ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಕೇವಲ ಪದ್ಯ ಓದ್ಕೊಂಡು ಹೋಗ್ತಿದ್ರೆ ಕೂಡ ಅಷ್ಟು ಆನಂದ ಆಗ್ತಿರ್ತದೆ. ಕೇವಲ ಭಗವಂತನ ನಾಮಗಳನ್ನು ಆತನ ಗುಣಗಳನ್ನು ಸುಂದರವಾಗಿ ಸಣ್ಣ ಸಣ್ಣ ಪದಗಳಿಂದ ಹೇಳಿಬಿಡ್ತಾ ಇರ್ತಾರೆ. ಶ್ರೀಮತಾಂಬರ ಭಗವಂತನನ್ನು ಏನಂತ ಪ್ರಾರ್ಥನೆ ಮಾಡಬಹುದು
ಅಂತ ನೋಡಿದಾಗ ಭಗವಂತನ ಮುಂದೆ ನಿಂತುಕೊಂಡು ಈ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತಾ ಹೋದರೆ ಆತನ ಗುಣಗಳನ್ನೆಲ್ಲ ಕೆಲವು ಮೆಲುಕು ಹಾಕಲಿಕ್ಕೆ ಅನುಕೂಲವಾಗ್ತದೆ. ಶ್ರೀಮತಾಂ ವರ ಎಲ್ಲ ಸಂಬೋಧನೆಗಳು ಭಗವಂತನನ್ನು ಕರಿತಾ ಇದ್ದಾರೆ. ಹೇ ಶ್ರೀಮತಾಂಬರ, ಧೀಮತಾಂಬರ ಅಂತ ಹಿಂದೆ ಬಂತು, ಇದು ಶ್ರೀಮತಾಂಬರ. ಧೀಮತಾಂಬರ, ಧೀಮಂತರು ಅಂದರೆ ಬುದ್ಧಿವಂತರು, ಜ್ಞಾನಿಗಳು ಅಂತ ಅರ್ಥ. ಶ್ರೀಮಂತರು ಅಂತಂದರೆ ಶ್ರೀ ಉಳ್ಳವರಲ್ಲಿ ಉತ್ತಮನ ಅಂತ ಅರ್ಥ. ಶ್ರೀ ಉಳ್ಳವರು, ಸಂಪತ್ತುಳ್ಳವರು ಅಂತ ಅರ್ಥ. ಶ್ರೀಮಂತರು, ಸಂಪತ್ತುಳ್ಳವರು. ಯಾರು ಎಲ್ಲರಿಗಿಂತ ಸಂಪತ್ತುಳ್ಳವರು? ಎಲ್ಲ ಮನುಷ್ಯರಿಗಿಂತಲೂ ದೇವತೆಗಳು ಎಲ್ಲರಿಗಿಂತಲೂ ಹೆಚ್ಚಿನ ಸಂಪತ್ತು ಉಳ್ಳವರು. ಆ ದೇವತೆಗಳಲ್ಲಿ ದೇವೇಂದ್ರ ಇನ್ನೂ ಹೆಚ್ಚಿನ ಸಂಪತ್ತು. ಅದರಿಗಿಂತಲೂ ಹೆಚ್ಚಿನ ಸಂಪತ್ತು ರುದ್ರಾದಿ ದೇವತೆಗಳಿಗೆ. ಅದರಿಗಿಂತಲೂ ಹೆಚ್ಚು ಸಂಪತ್ತು ಬ್ರಹ್ಮದೇವರಿಗೆ. ಇನ್ನೂ ಹೆಚ್ಚಿನ ಸಂಪತ್ತು ಲಕ್ಷ್ಮೀದೇವಿಗೆ, ಆಕೆಯೇ ಒಡತೆ. ಆಕೆಗೆ ಸಂಪತ್ತು ಕೊಟ್ಟವನು ಭಗವಂತ. ಹೀಗಾಗಿ ಶ್ರೀಮತಾಂ ವರ, ಸಂಪತ್ತುಳ್ಳವರಲ್ಲಿ ಉತ್ತಮನು, ಶ್ರೇಷ್ಠನು ಯಾರು ಅಂದರೆ ಭಗವಂತನೇ. ಸಂಪತ್ತಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿಗೂ ಸಂಪತ್ತನ್ನು ಕೊಟ್ಟವನು. ಅದಕ್ಕಾಗಿ ಶ್ರೀಮತಾಂ ವರ ಭಗವಂತ. ಶ್ರೀಪತೆ, ಇಷ್ಟು ಸಂಪತ್ತು ಎಲ್ಲಿಂದ ಮತ್ತು ನನಗೆ ಅಂದರೆ ಶ್ರೀಪತೆ ಅಂದ್ರೆ ಅದಕ್ಕಾಗಿ ಆ ಲಕ್ಷ್ಮೀದೇವಿಗೆ ಪತಿ, ಅಧಿಪತಿ ಈತ. ಹೀಗಾಗಿ ಲಕ್ಷ್ಮೀದೇವಿಗೆ ಯಾರು ದುಡ್ಡಿದ್ದವರು ಕೂಡ ಶ್ರೀಮಂತರು ಅಂತಾರ. ಲಕ್ಷ್ಮೀದೇವಿಯನ್ನು ಹೆಸರು ಮಾಡೇ ಕೇಳ್ತಾರ. ಸಂಪತ್ತುಳ್ಳವರು ಅಂದರೆ ಶ್ರೀಮಂತರು ಅಂತ ಅರ್ಥ. ಮತ್ತೆ ಅಂತಹ ಎಲ್ಲ ಲೋಕದ ಸಂಪತ್ತು ಲಕ್ಷ್ಮೀದೇವಿ ಅಧೀನ. ಅಂತಹ ಲಕ್ಷ್ಮೀದೇವಿಯೇ ಭಗವಂತನ ಅಧೀನಳಾಗಿದ್ದಾಳೆ. ಹೀಗಾಗಿ ಶ್ರೀಪತೆ, ಶ್ರೀಮತಾಂಬರ. ಯಾಕಪ್ಪ ಶ್ರೀಮತಾಂಬರ ಅಂದರೆ ಶ್ರೀಪತಿ. ಹೀಗಾಗಿ ಲಕ್ಷ್ಮೀಪತಿಯಾದವನು ಭಗವಂತ. ಸತ್ಕಾಮಿತ ಪ್ರದ, ಅರೆ ನೀನು ಶ್ರೀಪತಿ ಆದರೆ ಏನು ಲಾಭ ಮಾರಾಯ, ಸಜ್ಜನರಿಗೆ ಆ ಶ್ರೀ ಕೊಡಬೇಕಲ್ಲ ನೀನು. ಅದಕ್ಕಾಗಿ ಸತ್ಕಾಮಿತ ಪ್ರದ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸತ್ಕಾಮಿತ ಪ್ರದ, ಸತ್ ಅಂದರೆ ಸಜ್ಜನರಿಗೆ, ಕಾಮಿತ ಪ್ರದ ಕಾಮಿತಗಳನ್ನು ಬೇಡಿದ್ದನ್ನು ಕೊಡತಕ್ಕಂತಹವನು ಭಗವಂತ. ಸಜ್ಜನರಿಗೆ ಕಾಮಿತಾರ್ಥಗಳನ್ನು ಕೊಡತಕ್ಕಂತಹವನು ಆ ಭಗವಂತ. ಹಾಗಾಗಿ ಸತ್ಕಾಮಿತ ಪ್ರದ. ಸೌಮ್ಯ, ಕೊಡ್ತಾನೆ, ಭಾಳ ಸಿಟ್ಟಿನವನಾದರೂ ಕೇಳಲಿಕ್ಕೆ ಯಾರು ಹೋಗ್ತಾರ. ಹೀಗಾಗಿ ಅವನು ಸಿಟ್ಟಿನವನಲ್ಲ. ಸಿಟ್ಟಿನವನಿವನಲ್ಲ ಕಾಮದ ಕೊಟ್ಟು ಕಾವನಂತ ಹೇಳಿದಂತೆ ಸೌಮ್ಯ, ಅತ್ಯಂತ ಸೌಮ್ಯ ಮಹಾನುಭಾವ. ಆತ ಸಿಟ್ಟಿಗೆ ಬಂದರೆ ನಾವೆಲ್ಲ ಹೋಗ್ಬೇಕು ಗೋವಿಂದ. ಅದಕ್ಕಾಗಿ ಆತ ಸೌಮ್ಯವಾಗಿರ್ತಾನೆ ಭಗವಂತ. ತ್ರಿಕಕುದ್ಧಾಮ, ತ್ರಿಕಕುದ್ಧಾಮ ಪವಿತ್ರವಾದ 3 ಧಾಮಗಳನ್ನು, ಮನೆಗಳನ್ನು ಪಡೆದವನು. ಹೀಗಾಗಿ ನಿಂದು 3 ಒಳ್ಳೊಳ್ಳೆ ಮನೆಗಳು ಅಪ್ಪ ಮನೆಯಾಗಿರಿಸು ಅಂತ ಪ್ರಾರ್ಥನೆ ಮಾಡಲಿಕ್ಕಾಗಿ ತ್ರಿಕಕುದ್ಧಾಮ ಅಂತಂದರೆ ಆ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಎಂಬಂತಹ 3 ಮನೆಗಳನ್ನು ತಾನು ಪಡೆದವನು. ಸಮಸ್ತ ಜಗತ್ತು ಆತನ ಮನೆ, ಆದರೆ ಸದಾಕಾಲ ಅಲ್ಲಿ ಆ ರೂಪದಲ್ಲಿ ನೆಲೆಸಿರ್ತಾನೆ ಮತ್ತು ಆ 3 ಲೋಕಗಳಿಗೆ ನಾಶವಿಲ್ಲ. ಹೀಗಾಗಿ ಭಗವಂತನ 3 ಮನೆಗಳು ಅಂತ ಹೇಳುವ ಸಂಪ್ರದಾಯ. ಉಳಿಕೆ ಎಲ್ಲವೂ ಭಗವಂತನ ಲೋಕಗಳೇ, ಆದರೆ ಪ್ರಳಯ ಕಾಲದಲ್ಲಿ ಇವೆಲ್ಲ ನಾಶವಾಗೋಗ್ತದೆ. ಆದರೆ ಆ ಅನಂತಾಸನ, ಶಿವದೀಪ, ವೈಕುಂಠ, ಮೋಕ್ಷ ಸ್ಥಾನಗಳು ಅವು ನಾಶವಾಗೋದಿಲ್ಲ. ಸುಮ್ಮನೆ ಅದೃಶ್ಯ ಆಗ್ತವೆ ಮತ್ತು ವ್ಯಕ್ತ ಆಗ್ತವೆ ಅಷ್ಟೇ, ಅವುಗಳಿಗೆ ನಾಶವಿಲ್ಲ. ಅಂತಹ ನಿತ್ಯವಾದ ನಾಶವಿಲ್ಲದ 3 ಮನೆಗಳನ್ನು ಪಡೆದವನು ಭಗವಂತ. ಅಂತಹ ಹೇ ತ್ರಿಕಕುದ್ಧಾಮ. ತ್ರಿಚತುಷ್ಪಾದ, ಭಗವಾನಿಗೆ ತ್ರಿಚತುಷ್ಪಾದ, ತ್ರಿಪಾದ ಚತುಷ್ಪಾದ ಭಗವಂತ. 3 ಪಾದಗಳು ಮತ್ತು 4 ಪಾದಗಳು. ಏನಪ್ಪ 3 ಪಾದ 4 ಪಾದ ಏನಿದು ಅಂತಂದರೆ, ಇಲ್ಲಿ ಪಾದ ಅಂದರೆ ಸ್ಥಾನ ಅಂತ ಅರ್ಥ ಅಷ್ಟೆ. ಅದರ 4 ಕಾಲುಗಳು ಇಟ್ಕೊಂಡು ತಿರುಗ್ತಾ ಇದ್ದಾನ ಅಂತ ಅರ್ಥ ಅಲ್ಲ. ಅನಂತ ಪಾದ ಇದೆ ಭಗವಂತನಿಗೆ, ಅದು ಬೇರೆ. ಇಲ್ಲಿ ತ್ರಿಪಾದ ಚತುಷ್ಪಾದ ಅಂತಂದರೆ 3 ಸ್ಥಾನಗಳು ಅಥವಾ 4 ಸ್ಥಾನಗಳು, 3 ಪಾದಗಳು 4 ಪಾದಗಳು ಉಳ್ಳವನು. ಪಾದ ಅಂದರೆ ಏನು? ಅವನ ಸ್ವರೂಪಕ್ಕೆ ಪಾದ ಅಂತ ಹೆಸರು. ಹೀಗಾಗಿ 3 ಸ್ವರೂಪಗಳು ಅಥವಾ 4 ಸ್ವರೂಪಗಳು ಉಳ್ಳವನು ಅಂತ ಅರ್ಥ. 3 ಸ್ವರೂಪಗಳು ಅಂತಂದರೆ ಈ ಅನಂತಾಸನ, ಶ್ವೇತದ್ವೀಪ, ವೈಕುಂಠದಲ್ಲಿರತಕ್ಕಂಥ ರೂಪಗಳು. ಹೀಗಾಗಿ ಆ ಅನಂತಾಸನದಲ್ಲಿ ವಾಸುದೇವ ಎಂಬ ನಾರಾಯಣ, ವಾಸುದೇವ ಎಂಬ ರೂಪ. ಶ್ವೇತದ್ವೀಪದಲ್ಲಿ ನಾರಾಯಣ ಎಂಬ ರೂಪ, ವೈಕುಂಠದಲ್ಲಿ ವೈಕುಂಠ ಎಂಬ ರೂಪ. ಹೀಗೆ 3 ಸ್ಥಾನಗಳಲ್ಲಿ 3 ರೂಪಗಳು. ಅಲ್ಲದೆ ಎಲ್ಲ ಜೀವರಲ್ಲಿಯೂ ಕೂಡ ಒಂದು ರೂಪ ಭಗವಂತನದ್ದು.
ಹೀಗಾಗಿ ಅದೆಲ್ಲ ಸೇರಿ ಒಂದು ರೂಪ ಅಂತ ಅಂದುಕೊಂಡ್ರೆ ಸಮಸ್ತ ಜೀವಿಗಳಲ್ಲಿರತಕ್ಕಂತಹ ರೂಪ. ಹೀಗಾಗಿ ಆ ಮೂರು ಸ್ವರೂಪ ರೂಪಗಳು ಯಾವುವು? ಆ ಅನಂತಾಸನ ದೀಪ ವೈಕುಂಠ ಎಂಬ ಮೂರು ರೂಪಗಳು ಮತ್ತು ಎಲ್ಲರ ಜೀವರಲ್ಲಿರತಕ್ಕಂತಹ ರೂಪಗಳು. ಹೀಗೆ ಮೂರು ಪಾದವುಳ್ಳವನು ಮತ್ತು ನಾಲ್ಕು ಪಾದವುಳ್ಳವನು. ಅದಕ್ಕಾಗಿ ಭಗವಂತನಿಗೆ ತ್ರಿಪಾತ್ ಅಂತನೂ ಕರೀತಾರೆ, ಚತುಷ್ಪಾತ್ ಅಂತನೂ ಕರೀತಾರೆ. ತ್ರಿಪಾತ್ ಯಾಕೆ? ಮೂರು ರೂಪಗಳು ಉಳ್ಳವನು ಅಂತರ್ಥ. ಚತುಷ್ಪಾತ್ ಯಾಕೆ ಅಂದರೆ ನಾಲ್ಕು ರೂಪ ಉಳ್ಳವನು ಅಂತ. ಅಥವಾ ಮೂರು ಸ್ವರೂಪ ರೂಪಗಳು, ಒಂದು ಭಿನ್ನ ಪಾದ. ಈ ಎಲ್ಲ ಜೀವರು ಒಂದು ಪಾದ ಅಂತ ಹೇಳುತ್ತದೆ ಉಪನಿಷತ್ತು. ಎಲ್ಲ ಜೀವರು ಭಗವಂತನ ಸ್ವರೂಪ ಹೆಂಗಾಗ್ತಾರೆ ಅಂತಂದರೆ ಅದನ್ನ ಭಿನ್ನ ಪಾದ ಅಂತ ಕರೀತಾರೆ. ಜೀವರೆಲ್ಲರೂ ಭಗವಂತನ ಪ್ರತಿಬಿಂಬರಾದ ಕಾರಣ, ಭಗವಂತನ ಸದೃಶರಾಗಿ ಪ್ರತಿಬಿಂಬರಾದ ಕಾರಣ ಆ ಜೀವರನ್ನೇ ಭಗವಂತನ ಪಾದ ಅಂತ ಹೇಳತಕ್ಕಂತಹ ಪದ್ಧತಿ. ಯಾಕೆ? ಅದನ್ನೇ ಭಿನ್ನ ಪಾದ, ಭಿನ್ನ ರೂಪ, ಭಿನ್ನ ಸ್ವರೂಪ ಅಂತ ಕರೀತಾರೆ. ಆ ಭಗವಂತನದ್ದೇ ಆದ ರೂಪಗಳು ಅವೆಲ್ಲ ಸ್ವರೂಪ ರೂಪಗಳು ಅಂತ ಕರೀತಾರೆ. ಅನಂತಾಸನ, ಶ್ವೇತದ್ವೀಪ, ವೈಕುಂಠದಲ್ಲಿರುವ ರೂಪಗಳನ್ನು ಸ್ವರೂಪ ರೂಪಗಳು ಅಂತ ಕರೀತಾರೆ. ಅದಕ್ಕೂ ಭಗವಂತನ ಮೂಲ ರೂಪಕ್ಕೂ ಅದಕ್ಕೂ ಯಾವ ಭೇದ ಇಲ್ಲ. ಎಲ್ಲ ಜೀವರು ಕೂಡ ಭಗವಂತನ ಪಾದ ಅಂತ ಹೇಳುತ್ತಾರೆ, ಅದನ್ನು ಭಿನ್ನ ಪಾದ ಅಂತ ಕರೀತಾರೆ. ಹೀಗಾಗಿ ಆ ರೀತಿಯಾದ ಮೂರು ಸ್ವರೂಪ ರೂಪಗಳು, ಒಂದು ಭಿನ್ನ ರೂಪ, ಮೂರು ಸ್ವರೂಪ ಪಾದಗಳು, ಒಂದು ಭಿನ್ನ ಪಾದ. ಹೀಗಾಗಿ ಚತುಷ್ಪಾತ್ ಅಂತ ಉಪನಿಷತ್ತು ಹೇಳುತ್ತದೆ. ಹಾಗೆ ಅದಕ್ಕಾಗಿ ಇಲ್ಲಿ ಏನಂತ ಕರೆದ್ರು? ತ್ರಿಚತುಷ್ಪಾದ ಅಂತ ಅಂದ್ರು. ಅಂದರೆ ತ್ರಿಪಾದ ಮತ್ತು ಚತುಷ್ಪಾದ ಆಗಿದ್ದಿ ಅಂತ ಅರ್ಥ. ಪಾವನ ಚರಿತ, ನಿನ್ನ ಚರಿತ್ರನೇ ಪಾವನ ಚರಿತ್ರ. ನಿನ್ನ ಚರಿತ್ರೆಯನ್ನು ಹೇಳೋರು ಪಾವನ, ಕೇಳೋರು ಪಾವನ. ಹೀಗಾಗಿ ನಿನ್ನ ಚರಿತ ಎಂಬುದೇ ಅತ್ಯಂತ ಪಾವನವಾದದ್ದು. ಚಾರುವಂಗ, ಚಾರು ಅಂಗ, ಚಾರು ಅಂದರೆ ಸುಂದರವಾದ ಅಂಗಗಳನ್ನು, ಅವಯವಗಳನ್ನು ಪಡೆದವನು, ಸುಂದರಾಂಗ ಅಂತ ಅರ್ಥ. ಚಾರುವಂಗ ಅಂದರೆ ಸುಂದರಾಂಗ. ಗೋಮತಿ ಪ್ರಿಯ, ಗೋಮತಿ ಪ್ರಿಯ ಅಂತಂದರೆ ಗೋ ಅಂತಂದರೆ ಆಕಳು, ಗೋ ಅಂತಂದರೆ ವೇದ ಇತ್ಯಾದಿ ಅನೇಕ ಅರ್ಥಗಳಿವೆ. ಹೀಗಾಗಿ ಗೋಮತಿ ಪ್ರಿಯ, ಗೋಮತಿ ಅಂದರೆ ವೇದಗಳಿಗೆ ಅನುಸಾರವಾದ ಮತಿ ಉಳ್ಳವರು, ಬುದ್ಧಿ ಉಳ್ಳವರು ಅಂತ ಅರ್ಥ. ವೇದವನ್ನು ಯಾರು ಅನುಸಾರ ಮಾಡ್ತಾರೆ, ವೇದೋಕ್ತ ಕರ್ಮಗಳನ್ನು ಯಾರು ಅನುಷ್ಠಾನ ಮಾಡ್ತಾರೆ, ಆ ವೇದದ ಶಾಸ್ತ್ರದ ಜ್ಞಾನವನ್ನು ಯಾರು ಪಡಿತಾರೆ ಅವರನ್ನು ಗೋಮತಿಗಳು ಅಂತ ಕರೆದರೆ, ಅಂತಹ ಗೋಮತಿಗಳಿಗೆ ಭಗವಂತ ಪ್ರಿಯನಾದವನು. ಯಾರು ವೇದಾಧ್ಯಯನ ಮಾಡ್ತಾರೆ, ಯಾರು ವೇದಾನುಸಾರಿಯಾಗಿ ಪ್ರವರ್ತನೆ ಮಾಡ್ತಾರೆ, ಅಂತಹ ಅವರಿಗೆ ಭಗವಂತ ಪ್ರಿಯನಾಗ್ತಾನೆ. ಅದಕ್ಕಾಗಿ ಗೋಮತಿ ಪ್ರಿಯ ಅಂತ ಅರ್ಥ. ಮತ್ತೆ ಗೌಣ, ಗೌಣ ಅಂತಂದರೆ ಗುಣ ಸಂಬಂಧಿ ಗೌಣ, ಗುಣಗಳಿಂದ ತುಂಬಿದವನು ಅಂತ ಅರ್ಥ. ಗೌಣ ಅಂದರೆ ಗುಣಗಳಿಂದ ತುಂಬಿದವನು, ಅನಂತ ಕಲ್ಯಾಣ ಗುಣಗಳಿಂದ ಪರಿಪೂರ್ಣನಾದ ಭಗವಂತ. ಹೀಗಾಗಿ ಗೌಣ ಅಂತ ಕರೀತಾರೆ ಭಗವಂತನನ್ನು. ಗುರುತಮ, ಗುರುತಮ, ತಮ ಎಂಬುದು ಸೂಪರ್ಲೇಟಿವ್ ಡಿಗ್ರಿ, ಸರ್ವೋತ್ತಮನಾದ ಗುರು ಅಂತ ಅರ್ಥ. ಗುರು ಅಂದರೆ ಬರೀ ಗುರು, ಎಲ್ಲರೂ ಗುರುಗಳಾಗ್ಬೋದು. ನಮಗೆ ವಿದ್ಯೆ ಹೇಳಿಕೊಟ್ಟವರಿಂದ ಮೊದಲು ಮಾಡಿಕೊಂಡು ಬ್ರಹ್ಮದೇವರವರೆಗೂ ಎಲ್ಲರೂ ಗುರುಗಳೇ. ಆದರೆ ಭಗವಂತ ಅಂಥವನು ಗುರುತಮ, ಎಲ್ಲರಿಗಿಂತಲೂ ಉತ್ತಮನಾದ ಗುರು. ವೇದವ್ಯಾಸ ರೂಪದಿಂದ ಎಲ್ಲರಿಗೂ, ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಬೋಧಿಸಿದವನಾದ ಕಾರಣ ಅತ್ಯಂತ ಉತ್ತಮನಾದ ಸರ್ವೋತ್ತಮನಾದ ಗುರು ಅಂತಂದರೆ ಭಗವಂತನೇ. ಹೀಗಾಗಿ ಗುರುತಮ. ಸಾಮಗಾಯನ ಲೋಲ, ಸಾಮಗಾನದಿಂದ ಭಗವಂತನನ್ನು ಸಂತೃಪ್ತಿಪಡಿಸಬೇಕಂತೆ. ಸಾಮಗಾನ ಅಂದರೆ ಬಹಳ ಇಷ್ಟ ಅಂತೆ ಭಗವಂತನಿಗೆ. ಹೀಗಾಗಿ ಆ ಸಾಮಗಾನ ಲೋಲ ಅಂತ ಕರೀತಾರೆ ಭಗವಂತನನ್ನು. ಹೀಗಾಗಿ ಅಂತಹ ಸಾಮಗಾನಕ್ಕೆ ಲೋಲನಾದಂತಹ ಭಗವಂತನೇ ಸರ್ವಸ್ವಾಮಿ, ಎಲ್ಲರಿಗೂ ಸ್ವಾಮಿಯಾದವನೇ. ಮಮ ಕುಲದೈವ, ಇದು ಎರಡೂ ಉಪಾಸನೆ ಮಾಡಬೇಕಂತೆ. ಮಮ ಸ್ವಾಮಿ, ಸರ್ವಸ್ವಾಮಿ. ಭಗವಂತ ನನ್ನ ಸ್ವಾಮಿಯಾಗಿದ್ದಾನೆ, ಎಲ್ಲರ ಸ್ವಾಮಿಯಾಗಿದ್ದಾನೆ. ನನ್ನ ಒಡೆಯನಾಗಿದ್ದಾನೆ, ಎಲ್ಲರ ಒಡೆಯನಾಗಿದ್ದಾನೆ. ಕೇವಲ ನನಗೆ ಮಾತ್ರ ಒಡೆಯನಲ್ಲ, ಎಲ್ಲರಿಗೂ ಒಡೆಯ ಭಗವಂತ. ಹೀಗಾಗಿ ಸರ್ವಸ್ವಾಮಿ ಮಮ ಸ್ವಾಮಿ ಅಷ್ಟೇ. ಮಮ್ಮ ಕುಲದೈವ, ನನ್ನ ಕುಲದೈವ ನೀನೇ, ಎಲ್ಲರ ಕುಲದೈವ ಭಗವಂತನೇ. ಹೀಗಾಗಿ ನನ್ನ ಕುಲದೈವನು ನೀನೇ ಆಗಿದ್ದಿ. ಮಮ ಕುಲದೈವ, ಅಂತಹ ಭಗವಂತನೇ ಸಂತೈಸುವುದು ಸಜ್ಜನರ. ಕುಲದೇವರನ್ನು ಸ್ಮರಣೆ ಮಾಡಿ ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಹೀಗಾಗಿ ಮಮ ಕುಲದೈವ, ಎಲ್ಲರೂ ಭಗವಂತನ ರೂಪಗಳೇ. ಆದರೆ ನನ್ನ ಕುಲಕ್ಕೆ
ಅನುಗ್ರಹಿಸಬೇಕು ಅಂತ ಒಂದು ರೂಪವನ್ನು ತಗೊಂಡ ಭಗವಂತ. ಹೀಗಾಗಿ ಮಮ ಕುಲದೈವ ಸಂತೈಸುವುದು ಸಜ್ಜನರ, ಸಂತೈಸುವುದು ಸಂತೋಷಗೊಳಿಸಬೇಕು. ಯಾರನ್ನ? ಬರೇ ನನ್ನೊಬ್ಬನಷ್ಟೇ ಅಲ್ಲ, ಸಜ್ಜನರ, ಎಲ್ಲ ಸಜ್ಜನರನ್ನು ನೀನು ಸಂತೋಷಪಡಿಸು, ನೀನು ಸಂತಸಗೊಳಿಸು, ರಕ್ಷಣೆ ಮಾಡು. ನಾನು ಪ್ರಾರ್ಥನೆ ಮಾಡೋದು, ರಕ್ಷಣೆ ಮಾಡೋದು ಮಾತ್ರ ಎಲ್ಲರನ್ನೂ ಮಾಡಬೇಕು. ಗಾಯತ್ರಿ ಮಂತ್ರದಲ್ಲಿ ಕೂಡ ಅದನ್ನೇ ಕೇಳ್ಕೊಳ್ತಾರೆ. ನಾನು ಪ್ರಾರ್ಥನೆ ಮಾಡ್ತೀನಿ, ಎಲ್ಲರನ್ನೂ ರಕ್ಷಣೆ ಮಾಡು ಎಂಬ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಇಲ್ಲಿಯೂ ಕೂಡ ಸಂತೈಸುವುದು ಸಜ್ಜನರ ಅಂತ ಎಲ್ಲ ಸಜ್ಜನರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಬರ್ಕೊಳ್ಳಿ. ಶ್ರೀಮಂತರಲ್ಲಿ ಶ್ರೇಷ್ಠನಾದವನೇ, ಲಕ್ಷ್ಮೀಪತಿಯೇ, ಸಜ್ಜನರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವವನೇ, ಸೌಮ್ಯನೇ, ಮೂರು ಪವಿತ್ರವಾದ ಮನೆಗಳನ್ನು ಪಡೆದವನೇ, ಮೂರು ಪವಿತ್ರವಾದ ಮನೆಗಳನ್ನು ಪಡೆದವನೇ, ಮೂರು ಮತ್ತು ನಾಲ್ಕು ಪಾದಗಳನ್ನು ಹೊಂದಿದವನೇ, ಪಾವನ ಚರಿತನೇ, ಸುಂದರಾಂಗನೇ, ವೇದಾನುಸಾರಿ ಬುದ್ಧಿ ಉಳ್ಳವರಿಗೆ, ವೇದಾನುಸಾರಿ ಬುದ್ಧಿ ಉಳ್ಳವರಿಗೆ ಪ್ರಿಯನಾದವನೇ, ಗುಣಪೂರ್ಣನೇ, ಸರ್ವಶ್ರೇಷ್ಠನಾದ ಗುರುವೇ, ಸಾಮಗಾನ ಲೋಲನೆ, ಸರ್ವಸ್ವಾಮಿಯೇ, ನನ್ನ ಕುಲದೈವವೇ,
ಸಜ್ಜನರನ್ನು ಪರಿಪಾಲಿಸು. ಶ್ರೀಮತಾಂ ವರಶ್ರೀಪತೆ ಸತ್ಕಾಮಿತಪ್ರದ ಸೌಮ್ಯ. ತ್ರಿಕಪುದ್ಧಾಮ ತ್ರಿಚತುಷ್ಪಾದ ಪಾವನ ಚರಿತ ಚಾರ್ವಂಗ. ಗೋಮತಿ ಪ್ರಿಯ ಗೌಣ ಗುರು ತಮಸಾಮಗಾಯನ ಲೋಲ. ಸರ್ವಸ್ವಾಮಿ ಮಮ ಕುಲದೈವ ಸಂತೈಸುವುದು ಸಜ್ಜನರ. ಸಂಶಯ ಇದ್ರೆ ಕಳಬಹುದು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ.